ಎಲ್ಲರಿಗೂ ಅದು ಸಿಗೋದಿಲ್ಲ. ಯಾಕೆಂದರೆ ಸುಮ್ಮನೆ ಇದು ಇಟ್ಸ್ ನಾಟ್ ಅ ಡ್ರೀಮ್ ವರ್ಲ್ಡ್. ರಿಯಾಲಿಟಿಗೆ ಬರಬೇಕು ಅಂದರೆ ನೀವು ಒಂದನ್ನು ನಂಬ್ಕೊಂಡಿರಬಾರ್ದು. ಲೈಫ್ ಮಸ್ಟ್ ಗೋ ಆನ್. ಯಾವುದರಲ್ಲಿ ನೀವು ಖುಷಿಯಾಗಿದ್ದೀರಾ, ನಿಮ್ಮ ಎಬಿಲಿಟಿ ಏನಿದೆ ಕರೆಕ್ಟಾಗಿ ಎಫರ್ಟ್ ಹಾಕೊಂಡು ಹೋಗ್ತಿದ್ರೆ ಎಲ್ಲೋ ಒಂದು ಕಡೆ ನೀವು ಗ್ಯಾರಂಟಿ ಯು ಕ್ಯಾನ್ ಅಚೀವ್ ಅಂತ ನನ್ನ ಒಂದು ಭಾವನೆ. ಐ ಆಮ್ ವೆರಿ ಹ್ಯಾಪಿ ವಿತ್ ವಾಟ್ ಎವರ್ ಐ ಆಮ್ ಡೂಯಿಂಗ್. ಯಾಕೆಂದರೆ ನಾನು ಭಾಳ ಬೇಗ ಒಂದು 18 ವರ್ಷಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟೆ ನಾನು. ಯಾಕೆಂದರೆ ನಾನು ಏನೋ ಒಂದು ಸಾಧನೆ ಮಾಡಬೇಕು, ಮತ್ತೆ ನಾನು ಮನೆಗೆ ಹೋಗಬಾರ್ದು ಅಂತಲೇ ವಾಪಸ್ ಬಂದೆ. 18 ವರ್ಷಕ್ಕೆ ನಾನು ಮನೆ ಬಿಟ್ಟು ಬಂದಾಗ ನನ್ನ ಹತ್ರ ಕೆಲವ್ರು ಹೇಳ್ತಾರೆ ನಾನು ಚಾಪೆ ದಿಂಬು ತೊಗೊಂಬಂದೆ ಅಂತ. ನನ್ನ ಹತ್ರ ಚಾಪೆ ದಿಂಬು ಕೂಡ ಇರಲಿಲ್ಲ. ಬಟ್ ಏನಂದರೆ ನಂಗೆ ಮೊದಲಿಂದನೂ ಒಂದು ಸ್ವಲ್ಪ ಸ್ವಾಭಿಮಾನ ಜಾಸ್ತಿ. ಈ ರೂಮ್ ಶೇರಿಂಗು ಪಿ ಜಿ ಎಲ್ಲ ಆಗಲ್ಲ. ಎಲ್ಲೊಂದು ಕಡೆ ಕೆಲಸ ಮಾಡಿ ಮನೆಗೊಂದು ಅಡ್ವಾನ್ಸ್ ಅಂತ ನನಗೂ ಅಷ್ಟು ಹಣ ನನ್ನ ಹತ್ರ ಕೂಡಿಟ್ಕೊಂಡು ಒಂದು ಮನೆ ಮಾಡಿ ಆವತ್ತಿಂದನೂ ನಾನು ಡಿಸೈಡ್ ಮಾಡಿದೆ ಈ ಮನೆ ಹಿಂಗೆ ದೊಡ್ಡದಾಗ್ತಾ ಹೋಗಬೇಕೇ ಹೊರತು ಮತ್ತೆ ನಾನು ವಾಪಸ್ ಬರಬಾರ್ದು ಅಂತ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಖುಷಿಯಾಗಿದ್ದೀನಿ. ಯಾಕೆಂದರೆ ಅವತ್ತು ನಾನು ಏನೂ ಅಂದ್ಕೊಂಡಿರಲಿಲ್ಲ. ಇನ್ನು ನನಗೆ ಖುಷಿ ಆಗುತ್ತೆ. ಖುಷಿ ಅನ್ನೋಕ್ಕಿಂತ ನನಗೆ ಆ ಲೈಫ್ ಸ್ಟೈಲೇ ಇಷ್ಟ. ರಾತ್ರಿ ಎಲ್ಲ ಸಿಕ್ಬಿಟ್ರೆ ಮನುಷ್ಯನಿಗೆ ಅದರ ಬೆಲೆ ಗೊತ್ತಾಗಲ್ವೇನೋ. ನಮಗೆ ಹಂಗಲ್ಲ. ನನಗೆ ಒಂದು ಸೈಕಲ್ ತೊಗೋಬೇಕು ಅಂದರೂ ಭಾಳ ಕಷ್ಟ ಇತ್ತು. ನಾನು ದುಡಿಮೆಯಲ್ಲಿ ನಾನೊಂದು ಬೈಕ್ ನಾನು ಇದುವರೆಗೂ ಎಲ್ಲ ಸೆಕೆಂಡ್ ಹ್ಯಾಂಡೇ ತೊಗೊತಾ ಇದ್ದಿದ್ದು. ಇತ್ತೀಚೆಗಷ್ಟೇ ಫಸ್ಟ್ ಹ್ಯಾಂಡ್ಗಳು ಸ್ಟಾರ್ಟ್ ಆಗಿರೋದು. ಬಟ್ ನನಗೇನೋ ಒಂದು ಕೈನಡಿ ಕೊಂಡ ಆವಾಗ ಅದು ನನಗೆ ಒಂಥರ ಯಾವುದೋ ದೊಡ್ಡ ಆಯಾಭುಜ ತೊಗೊಂಡಂಗೆ. ಯಾಕಂದ್ರೆ ನನ್ನ ದುಡ್ಡು ನನಗೆ ಗೊತ್ತು, ಅದು ಓಡಿಸ್ಬೇಕಾದ್ರೆ ನಂಗೆ ಏನೋ ಖುಷಿ. ಸೊ ಅಲ್ಲಿಂದ ಇವತ್ತೊಂದು ಇಂಪೋರ್ಟೆಡ್ ಕಾರ್ ತನಕ ಬಂದಿದೆ ಲೈಫು. ಸೊ ಇನ್ನು ಮುಂದೆ ಏನು ನಿಜ ಅದು ಗೊತ್ತಿಲ್ಲ. ಹಂತವಾಗಿ ಬಂತು. ಸೊ ಹಾಗಾಗಿ ನನಗೆ ಅವತ್ತು ಖುಷಿಯಾಗಿದ್ದೆ, ಇವತ್ತು ಖುಷಿಯಾಗಿದ್ದೀನಿ. ಮುಂದೆ ಏನು ಬಂದರೂ ಅದನ್ನು ಹಾಗೆ ಸ್ವೀಕರಿಸ್ತೀನಿ. ಹಾಗಾಗಿ ಮುಂದೆನೂ ಖುಷಿಯಾಗಿರ್ತೀನಿ ಅಂತ ನಾನು ಅನ್ಕೋತೀನಿ. ನನ್ನ ಜೀವನದಲ್ಲಿ ನಡೆದ ಘಟನೆಗಳು ಅಂದರೆ ನನಗೆ ಕೆಲವೊಂದಷ್ಟು ನೆನಪಿದೆ, ಕೆಲವೊಂದಷ್ಟು ನೆನಪೇ ಇಲ್ಲ. ಯಾಕೆಂದರೆ ತುಂಬ ಕಹಿ ನೆನಪುಗಳನ್ನ ನಾನು ಇಟ್ಕೊಳ್ಳೋಕ್ಕೆ ಹೋಗಲ್ಲ. ಯಾವುದೋ ಒಳ್ಳೆ ಮೆಮೊರಿ ಇದ್ದರೆ ಮಾತ್ರ ಅದನ್ನು ತೊಗೊಂಡು ಹೋಗ್ತಾ ಇರ್ತೀನಿ. ಬಟ್ ಒಂದು ನನಗೆ ಭಾಳ ಎಮೋಷ್ನಲ್ ಕೂಡ ಹೌದು, ದಿಗ್ಭ್ರಮೆ ಆಗಿದ್ದು ಹೌದು, ಆಶ್ಚರ್ಯ ಆಗಿದ್ದು ಹೌದು. ಬಟ್ ಈ ಥರನೂ ಆಗುತ್ತಾ ಅಂತ ಅನಿಸಿದ್ದು ಅದೇ ಘಟನೆ. ಏನಂದರೆ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆ ತಾಯಿ ಬೇರೆ ಆಗೋದ್ರು. ಬಟ್ ಏನಂತಾರೆ ತಂದೆ ತಾಯಿ ಜಗಳದಲ್ಲಿ ಕೂಸು ಬಿಡುವಾಯ್ತು ಅಂತಾರಲ್ಲ, ಆ ಥರ ನಂದಂತೂ ಅಲ್ಲ, ನನ್ನಂಥ ಸಾವಿರಾರು ಕೋಟ್ಯಾಂತರ ಮಕ್ಕಳದ ಸ್ಥಿತಿ ಇದೆ. ನಾನು ದಯವಿಟ್ಟು ಕಳಕಳಿಯಿಂದ ಕೇಳ್ಕೊಳ್ಳೋದು ಒಂದೇ, ನೀವು ಮದುವೆ ಅಂತ ಆದರೆ ಮಕ್ಕಳು ಮಾಡ್ಕೋಬೇಡಿ. ಮಕ್ಕಳು ಅಂತ ಮಾಡಿಕೊಂಡ್ರೆ ನೀವು ಬೇರೆ ಆಗಬೇಡಿ. ಯಾಕೆಂದರೆ ನಿಮ್ಮ ಪಾಡಿಗೆ ನಿಮ್ಮ ಜೀವನ ನಿಮ್ಮ ಒಂದು ನಿರ್ಧಾರ ಅಂತ ತೊಗೊತೀರ. ಆದರೆ ಆ ಮಕ್ಕಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ತಿನ್ನೋಕ್ಕೆ ಉಣ್ಣೋಕ್ಕೆ ಬಟ್ಟೆಗೆಲ್ಲ ಏನು ತೊಂದರೆ ಆಗದೆ ಇರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಮಕ್ಳಿಗೂ ಭಾವನೆ ಇರುತ್ತೆ. ಎಲ್ಲೋ 4 ಕಡೆ ಹೋದಾಗ ಟಿ ವಿಲೆಲ್ಲ ತೋರಿಸ್ತಾರಲ್ಲ ಅವ್ರ ಪೇರೆಂಟ್ಸ್ ಮೀಟಿಂಗ್, ಅವೆಲ್ಲ ಎಲ್ಲ ಸಾಮಾನ್ಯ ಅದಲ್ಲ. ನಮಗೂ ಚಿಕ್ಕ ಮೇ ಬಿ ಇವಾಗ ಮೆಚೂರ್ ಆಗಿದೆ, ಇವಾಗ ತುಂಬಾ ಬೇರೆ ಥರ ಮನಸ್ಥಿತಿ ಇದೆ, ಅದನ್ನೆಲ್ಲ ಒಪ್ಕೋತೀವಿ. ಆದರೆ ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಅನ್ಸೋದು ಯಾಕೆ ನಮ್ಮ ತಂದೆ ಇಲ್ವಲ್ಲ ಬೇಜಾರಾಗೋದು ಅಂತ. ಇನ್ನು ನಮ್ಮ ತಾಯಿನ ಕೇಳಿದ್ರೆ ತಾಯಿ ಬೇಜಾರು ಮಾಡ್ಕೊಳ್ಳೋರು. ಅಟ್ಲೀಸ್ಟ್ ಅವ್ರು ಎಲ್ಲಿ ಬದುಕಿದಾರಾ, ಈ ನಮಗೋಸ್ಕರ ನಮಗೊಂದು ನಮ್ಮನ್ನು ಹುಟ್ಟಿದಂಥ ನಮ್ಮ ಜೀವ ಏನು ಹೇಗೆ ಕೇಳಬೇಕು ಅನ್ನೋದು, ಮತ್ತು ಯಾಕೆ ನಮ್ಮ ತಾಯಿಗೆ ಬೇಜಾರು ಅಂತ ಬಿಟ್ಬಿಡೋದು, ಈ ಥರನೇ ಆಗ್ತಾಯಿತ್ತು. ಬಟ್ ಯಾವಾಗ ನಾನು ಮನೆ ಬಿಟ್ಟು ಬಂದೆ ನನಗೆ ಕೆಟ್ಟ ಹಠ ಬಂದ್ಬಿಡ್ತು. ಹೆಂಗಿದ್ರು ಬಿಟ್ಟು ಬಂದಿದ್ದೀನಿ, ಹುಡುಕ್ಲೇಬೇಕು ನಮ್ಮ ತಂದೆನ, ಇನ್ನು ಸಾಧ್ಯನೇ ಇಲ್ಲ. ಕೊನೆಗೆ ಫೇಸ್ಬುಕ್ಕಲ್ಲೆಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ನಮ್ಮ ತಂದೆ ತುಂಬ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋಗಿದ್ದು. ಸೊ ಹೇಗೆ ಕಾಣ್ತಾರೆ ಇವಾಗ, ಹೇಗಾಗಿರ್ಬೋದು, ಅಥವಾ ನಾನು ಅವಾಗ ಇನ್ನೂ ಎಳೆ ಮಗು, ನನ್ನನ್ನು ಅವ್ರು ನೋಡಿದ್ರೆ ಹೇಗೆ ರಿಸೀವ್ ಮಾಡ್ತಾರೆ, ಇದೆಲ್ಲ ಸಾಕಷ್ಟು ಗೊಂದಲಗಳಿದ್ವು. ಕೊನೆಗೆ ಅದು ಹೇಗೇಗೋ ಆಗಿ ಫೇಸ್ಬುಕ್ಕಲ್ಲಿ ಹುಡುಕಿ ಮಜಾ ಅಂದರೆ ನಮ್ಮ ತಂದೆನೂ ಪಾಪ ನನ್ನನ್ನು ಹುಡುಕ್ತಾ ಇದ್ರಂತೆ. ಅವ್ರು ಇನ್ನೊಂದು ಯಾವುದೋ ನಿರಂಜನ್ ದೇಶಪಾಂಡೆ ಅಂತ ಫೇಸ್ಬುಕ್ಕಲ್ಲಿ ಹುಡುಕಿಯಾರೆ. ನನ್ನ ಗ್ರಾಚಾರಕ್ಕೆ ಅವ್ನು ಯಾವನೋ ಬಡಿ ಮಗ, ಅವನು ನನ್ನ ಹೆಸರಲ್ಲಿ ಅವ್ನಿಗೆ ಅವ್ರ ಅಪ್ಪ ಇರಲಿಲ್ಲ ಅಂದ್ಬಿಟ್ಟು ಅವನು ಬೇಟಾ, ಆಮೇಲೆ ಫಾದರ್ ಡ್ಯಾಡಿ ಅಂದ್ಕೊಂಡು ಅವರು ನಮ್ಮ ಮಗ ಸಿಗ್ದ ಅಂತ ಅವರು ಖುಷಿ ಆಗ್ಬಿಟ್ಟಾರೆ. ಆಮೇಲೆ ಯಾರೋ ಹೇಳಿದ್ರಂತೆ, ಇಲ್ಲ ನಿಮ್ಮ ಮಗ ಮೋಸ್ಟ್ಲಿ ಟಿ ವಿಲಿ ಬರ್ತಾಯಿದೆ ನೋಡಿ, ಅವನೇ ಇರಬೇಕು, ಸ್ವಲ್ಪ ನೋಡೋಕ್ಕೆ ನಿಮ್ಮಂಗೆ ಇದ್ದಾನೆ, ಸ್ವಲ್ಪ ಹುಬ್ಳಿ ಭಾಷೆ ಎಲ್ಲ ಚೆನ್ನಾಗಿ ಮಾತಾಡ್ತಾನೆ, ಇಲ್ಲ ಒಂದು ಕಡೆ ನಿಮ್ಮ ಮಗನೇ ಇರಬೇಕು ನೋಡಿ ಅಂತ ಅಂದ್ರಂತೆ. ಆವಾಗ ಅವರು ಒಂದು ಸ್ವಲ್ಪ ಎಕ್ಸ್ಟ್ರಾ ಹುಡುಕಿ ಆಮೇಲೆ ಅಲ್ಲಿಂದನೂ ನನ್ನ ನಂಬರ್ ಇಸ್ಕೊಂಡು ಫೋನ್ ಮಾಡಿ, ದೇರ್ ವಾಸ್ ಅ ಮೂಮೆಂಟ್. ಒಂದಿನ ಫೋನ್ ಬಂತು ನನಗೆ. ಆಗಷ್ಟೇ ನಾನು FM ಇಂದ ಬಂದಿದ್ದೆ, ಟಿ ವಿಯಿಂದ ಬಂದಿದ್ದೆ. 10 ಜನ ಫೋನ್ ಮಾಡೋರು, ನಾನು ನಿಮ್ಮ ಫ್ಯಾನು ಗೀನೋನವರು. ಶುರುನಲ್ಲಿ ತುಂಬ ಖುಷಿ ಆಗ್ತಾಯಿತ್ತು. ಆಮೇಲೆ ಇರಿಟೇಷನ್ ಸ್ಟಾರ್ಟ್ ಆಗೋಗಿತ್ತು. ಯಾಕಂದರೆ ಫ್ಯಾನ್ ಅಂತ ಮಾತಾಡಿ ನಮ್ಮ ಹೇಳಿಕೆ ಬಗ್ಗೆ ನಮ್ಮ ಕೆಲಸದ ಬಗ್ಗೆ ಕೇಳಿದ್ರೆ ಸಂತೋಷ. ಊಟ ಆಯಿತಾ, ತಿಂಡಿ ಆಯಿತಾ, ಇದೇ ಒಂದು ನಿಮಿಷ ನಮ್ಮ ಅಕ್ಕ ಕೊಡ್ತೀನಿ, ಹಲೋ ಅನ್ನಿ, ಆಗಲ್ಲಪ್ಪ ಅಂತ ಇರಿಟೇಷನ್ ಆಗೋಗಿತ್ತು ನನಗೆ. ಇನ್ನೊಂದು ಯಾವುದೋ ಫೋನ್ ಬಂದು, ಅದು ಅನ್ನೊಂದು ನಂಬರ್ ಎತ್ಕೊಂಡು, ಯಾರು, ನಾನು APPA. ಏನು APPA ಅಂದರೆ, ನಾನು ನಿಮ್ಮಪ್ಪ. ಸರಿ, ನಾನು ನಿಮ್ಮ ತಾತ, ಫೋನ್ ಇಡಿ ಅಂದ್ಬಿಟ್ಟು ಇಟ್ಟೆ. ಆಮೇಲೆ ಆ ಟೆಲಿಪತಿ ಅನ್ನೋದು ಹೆಂಗಿರುತ್ತೆ ಅಂದರೆ, ಹೇಳ್ತಾರೆ ಗೊತ್ತಾ, ಎಲ್ಲ ಗಾಳಿ ಆಡುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಎಲ್ಲೊಂದು ಕಡೆ ಸತ್ಯ ಇದ್ರೂ ಇರ್ಬೋದು. ಯಾಕೆಂದರೆ ಒಂಥರ ಏನೋ ಜುಮ್ಮಂತು, ಸಡನ್ನಾಗಿ ಯಾರು ಫೋನ್ ಮಾಡಿ ನಮ್ಮಪ್ಪ ಅಂತ ಯಾರು ಹೇಳಿಲ್ವೇ ಅಂತ. ಮತ್ತೆ ಕಾಲ್ ಬರುತ್ತಾ ಅಂತ ಕಾಯ್ತಾ ಇದ್ದೆ. ಬಂತು ತಿರ್ಗಾ, ನಾನಪ್ಪ ನಿಮ್ಮಪ್ಪ. ಓಕೆ, ನಾನು ಏನು ಕೇಳಲೇ ಇಲ್ಲ, ಅನಿಸ್ತು ಮೋಸ್ಟ್ಲಿ ಇದ್ರೂ ಇರ್ಬೋದೇನೋ ಅಂತ. ಎಲ್ಲಿದ್ದೀರಾ ಹೇಳಿ ನೀವು? ಈ ಥರ ಹುಬ್ಳಿಲಿದ್ದೀವಿ, ನಾವು ಅಲ್ಲೇ ಸೆಟ್ಲ್ ಆಗಿರೋದಲ್ವಾ. ನಾನು ಅಡ್ರೆಸ್ ಇಸ್ಕೊಂಡೆ, ಅವತ್ತಿನ ರಾತ್ರಿನೇ ಹೊರಟೆ. ಬಸ್ಸಲ್ಲಿ ಹೋಗಿ ನಿಂತಿದ್ದೀನಿ.
ನಮ್ಮಪ್ಪಂಗೆ ವಯಸ್ಸಾಗೋಗಿದೆ, ಅಫ್ಕೋರ್ಸ್ ನನಗೂ ವಯಸ್ಸಾಗಿತ್ತು, ನಮ್ಮಪ್ಪಂಗೆ ವಯಸ್ಸಾಗಿತ್ತು. ಅಷ್ಟು ವರ್ಷಗಳು ನೋಡಿಲ್ಲ. ಅವರಲ್ಲಿ ಅವ್ರ ಪಾಡಿಗೆ ಅವ್ರು ನಿಂತಿದ್ದಾರೆ, ನಾನು ಇಲ್ಲಿ ನನ್ನ ಪಾಡಿಗೆ ನಾನು ನಿಂತಿದ್ದೀನಿ. ಹೇಗೆ ಮಾತಾಡೋದು ಅಂತ ಗೊತ್ತಿಲ್ಲ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೂ ಗೊತ್ತಾಗ್ತಿಲ್ಲ. ಏನು ತಬ್ಗೋಬೇಕಾ, ಮಾತಾಡಿಸ್ಬೇಕಾ, ಇಷ್ಟು ವರ್ಷ ಅವ್ರ ಮನಸ್ಸಲ್ಲಿ ಏನೇನಿತ್ತು, ಅಥವಾ ಅವ್ರು ನನ್ನ ಬಗ್ಗೆ ಏನೇನು ಅಂದ್ಕೊಂಡಿದ್ದಾರೆ, ಏನೇನೇನೋ ನಾನು ಸರಿ ನಡೀರಿ ಮನೆಗೆ ಹೋಗೋಣ ಅಂದೆ. ಮನೆಗೆ ಅದಕ್ಕಿಂತ ಮುಂಚೆ ಮಂಕಿ ಕ್ಯಾಪ್ ಹಾಕೊಂಡು ನಿಂತಿರೋ ಪಾಪ ನಂಗೆ ಗೊತ್ತೇ ಆಗಿಲ್ಲ ಅವ್ರು ನಮ್ಮ ತಂದೆ ಅಂತ. ಫೋನ್ ಮಾಡಿದೆ, ಎಲ್ಲಿದ್ದೀರಾ ಅಂತ. ಇಲ್ಲ ನೀನು ಕಣ್ಣೆದ್ರಗಡೆ ಇದ್ದೀನಿಲ್ಲಪ್ಪ ಅಂದರು. ನೀವೇನದು, ಸಾರಿ ನಂಗೆ ಗೊತ್ತಾಗಿಲ್ಲ ಅಂತ ಬಂದೆ. ಆಮೇಲೆ ಮನೆಗೆ ಹೋದರೆ ಅಲ್ಲೊಂಥರ ತವರಿಗೆ ಬಾ ತಂಗಿ ಸೀನ್ ಇತ್ತಲ್ಲಿ. ಏನೆಲ್ಲ ನಮ್ಮ ಅಜ್ಜಿ ತಾತ ಎಲ್ಲ ಅಳ್ತಾ ಇದ್ದಾರೆ, ನಮ್ಮ ಅಪ್ಪನೂ ಅಳ್ತಾ ಇದ್ದಾರೆ. ನನಗೂ ಒಂಥರ ಮಾತೇ ಇಲ್ಲ, ಬರೀ ಕಣ್ಣಲ್ಲಿ ಗಳ ನೀರು ಬರ್ತಾ ಇದೆ. ಆ ಭಾವನೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವೆಲ್ಲ ಭಾವನೆನೂ ವ್ಯಕ್ತಪಡಿಸ್ಬೇಕು ಅಂತಿಲ್ಲ. ಕೆಲವೆಲ್ಲ ನಿಮಗೆ ಬರೀ ಮಾತು ಇಲ್ಲದೆ ಬರೀ ಅಂತರಾಳಕ್ಕೆ ಮಾತಾಡ್ತೀವಿ ನಾವು. ಸೊ ಹಾಗಾಗಿ ಒಂದಷ್ಟೊತ್ತು ಮಾತಾಡಿಲ್ಲ ನಾವು. ಆಮೇಲೆ ಕೂತ್ಕೊಂಡು ಓಕೆ ಹೆಂಗಿತ್ತು, ಏನಿತ್ತು, ಏನು ಕತೆ, ಇವಾಗ ಏನು ಎಲ್ಲ ಮಾತಾಡಿ ಇವತ್ತಿಗೆ ನಮ್ಮ ತಂದೆ ನನ್ನ ಜೊತೆನೇ ಇದ್ದಾರೆ. ಬೆಂಗಳೂರಿಗೆ ಕರ್ಸ್ಕೊಂಡ್ಬಿಟ್ಟಿದ್ದೀನಿ. ಅವರು ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ. ಅವ್ರಿಗೆ ಅಂತ ಒಂದು ಸಣ್ಣ ಒಂದು ಅಪಾರ್ಟ್ಮೆಂಟ್ ಎಲ್ಲ ಮಾಡಿ ನಮ್ಮ ತಾತ ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿಸಿ ಖುಷಿಯಾಗಿದ್ದಾರೆ ಇವಾಗ. ಈಗ ನಾನು ನಮ್ಮ ತಂದೆ ಇರಲೇ ಇದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ. ಅವ್ರಿಗೂ ಆ ಒಂದು ಖುಷಿ ಇದೆ. ಎಲ್ಲದಕ್ಕಿಂತ ಖುಷಿ ಅಂದರೆ ನಮ್ಮಮ್ಮ ಅದನ್ನು ಒಪ್ಕೊಂಡ್ರು. ಯಾಕೆಂದರೆ ಹುಟ್ಟಿದಾಗಿಂದ ಬೆಳೆಸಿದ್ದವರು ಪಾಪ. ನನಗೆ ಸಿಕ್ಕಿದ್ದು ಅಂತ ಬಿಟ್ಟು ಹೋಗಿದ್ರೆ ಅದು ಒಂಥರ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನಮ್ಮ ತಾಯಿಗೆ ಹೇಳಿದೆ, ಈ ಥರ ಎಲ್ಲ ಆಗಿದೆಮ್ಮ ಅಂತ. ಏನು ತೊಂದರೆ ಇಲ್ಲಪ್ಪ, ನಿಮ್ಮ ಇಷ್ಟ ನೀವು ಇರಿ, ಯಾಕೆಂದರೆ ನೀವು ನನ್ನ ಹಂಗಲ್ಲೂ ಇಲ್ಲ, ನಾನು ನಿಮ್ಮನ್ನು ನೋಡ್ಕೋತಾನೂ ಇಲ್ಲ. ಸೊ ಹಾಗಾಗಿ ನಿಮ್ಮ ಇಷ್ಟ ನಿಮಗೆ ಅಂದರು. ಸೊ ಇವತ್ತಿಗೆ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ, ಇವ್ರ ಪಾಡಿಗೆ ಇವ್ರು ಚೆನ್ನಾಗಿದ್ದಾರೆ. ಬಟ್ ನಾನು ಕೇಳ್ಕೊಳ್ಳೋದು ಈ ಥರ ಎಲ್ಲ ನನ್ನ ಜಾಗದಲ್ಲಿ ಇದ್ದಂಥ ಮಕ್ಕಳಿಗೆ ನಾನು ಕೇಳ್ಕೊಳ್ಳೋದು, ಸಾಧ್ಯದಷ್ಟು ಅವರಿಬ್ಬರನ್ನ ಒಂದು ಮಾಡೋಕ್ಕೆ ಹೋಗಬೇಡಿ. ಅದು ಇಂಡಿಯಾ ಪಾಕಿಸ್ತಾನ ಇದ್ದಂಗೆ, ಅದು ಯಾವತ್ತೂ ಆಗಲ್ಲ. ಅದು ಲಾಸ್ಟ್ ಬಾಲ್ ತನಕನೂ ಹೊಡೆದಾಡ್ತಾನೆ ಇರ್ತಾರೆ. ಲಾಸ್ಟಲ್ಲಿ ಶ್ರೀಶಾಂತ್ ಕ್ಯಾಚ್ ಹಿಡ್ಕೊಂಡು ಔಟ್ ಮಾಡಿಸಿಲ್ಲ, ಹಂಗಾಗತ್ತೆ. ಸೊ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರಲಿ, ಇವ್ರು ಚೆನ್ನಾಗಿರಲಿ. ನೀವು ಅವ್ರ ಜೊತೆ ಹೇಗೆ ಹೊಂದ್ಕೋಬೋದು ಅಂತ ನೋಡ್ಕೊಂಡಿರಿ, ಲೈಫ್ ಚೆನ್ನಾಗಿರುತ್ತೆ. ತೆರೆ ಮೇಲೆ ನಾವು ಎಷ್ಟೇ ನಗಿಸ್ಬೋದು, ಏನೇ ಮಾಡ್ಬೋದು. ಮನೆಯಲ್ಲಿ ನೀವು ಹಾಗೆ ಇರ್ತೀರಾ, ನಿಮ್ಮ ವೈಫ್ ಎಷ್ಟು ಲಕ್ಕಿ, ನಿಮ್ಮ ಸಂಸಾರ ಎಲ್ಲ ಎಷ್ಟು ಲಕ್ಕಿ, ನೀವು ಯಾವಾಗಲೂ ನಗಿಸ್ತಾ ಇರ್ತೀರಾ. ಮತ್ತು ಅದು ಓಕೆ, ಒಂದು ಪಕ್ಷ ಹೌದು, ನನ್ನ ಹೆಂಡತಿ ಲಕ್ಕಿನೇ. ಯಾಕೆಂದರೆ ನನ್ನಂಥ ಗಂಡ ಸಿಕ್ಕಿರೋದಕ್ಕೆ ಅವಳು ಲಕ್ಕಿ, ಅವಳಂಥ ಹೆಂಡತಿ ಸಿಕ್ಕಿರೋದಕ್ಕೆ ನಾನು ಲಕ್ಕಿ. ಬಟ್ ಅದು ಬಿಟ್ಟು ನಾವು ಆಚೆ ಹೋದಾಗ ನನ್ನದು ಅಂತ ಒಂದು ಮನಸ್ಥಿತಿ ಇದೆ, ನನ್ನದು ಅಂತ ಒಂದು ಭಾವನೆ ಇದೆ. ನಾನೊಂಥರ ಭಾವಜೀವಿ. ನನಗೆ ನನ್ನ ಭಾವನೆಗಳಲ್ಲಿ ಮುಳುಗೋಗಿರ್ತೀನಿ ಜಾಸ್ತಿ. ನಾನು ಅಷ್ಟು ಹೆಚ್ಚು ನಾನು ಎಲ್ಲರ ಜೊತೆ ಬೆರೆಯೋದಿಲ್ಲ. ಬೆರೆದ್ರೆ ತುಂಬ ಚೆನ್ನಾಗಿ ಬೆರೆತುಬಿಡ್ತೀನಿ. ಬಟ್ ಎಲ್ಲ ಆಚೆ ಹೋದಾಗ ಏನು ಸಾರ್ ಟಿ ವಿಲಿ ಅಷ್ಟೊಂದು ಮಾತಾಡ್ತೀರಾ, ಅಷ್ಟೊಂದು ನಗಿಸ್ತೀರಾ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ, ಕಾಮಿಡಿ ಮಾಡಿ. ಹೆಂಗೆ ಮಾಡೋಣ ಕಾಮಿಡಿ, ಸಡನ್ ನಿಲ್ಸ್ಬಿಟ್ಟು ಕಾಮಿಡಿ ಮಾಡಿ ಅಂದರೆ? ಸೊ ಅದು ನಿಜವಾಗ್ಲೂ ಪ್ರಾಕ್ಟಿಕಲ್ ಅಲ್ಲ ಅದು. ಬಟ್ ಏನು ಅಂದರೆ ನನಗೆ ತುಂಬ ಹತ್ಬಿಟ್ಟಿದ್ದೀನಿ. ಬಹುಶಃ ಇವಾಗ ನನಗೆ ಜೀವನದಲ್ಲಿ ಜಾಸ್ತಿ ಅಳು ಬರೋದಿಲ್ಲ. ಯಾಕೆಂದರೆ ಅಳೋ ಕಾಲದಲ್ಲೆಲ್ಲ ಹತ್ತು ಕಣ್ಣಲ್ಲಿರೋ ನೀರೆಲ್ಲ ಬತ್ತೋಗಿದೆ. ನಾನು ಅವತ್ತೇ ಡಿಸೈಡ್ ಮಾಡಿದೆ, ಇದನ್ನ ಹತ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತ. ಯಾಕೆಂದರೆ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ನಿಮ್ಮ ಕಣ್ಣು ಮಂಜಾಗಿದ್ರೆ, ಕಣ್ಣು ನೀರು ಹರಿತಾ ಇದ್ರೆ ಮುಂದೆ ಏನೋ ಚೆನ್ನಾಗಿರೋದಿರುತ್ತಂತೆ. ಆ ಕಣ್ಣೀರಿಂದ ಅದು ಕಾಣೋದಿಲ್ವಂತೆ. ಅದಕ್ಕೆ ಯಾವಾಗಲೂ ಕಣ್ಣು ಒರೆಸ್ಕೊಂಡಿರಿ, ಅಳೋದೆಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಂತ. ಸೊ ಇವಾಗ ನನ್ನ ಜೊತೆ ನನಗೆ ಒಂದು ಜೀವನದ ದೊಡ್ಡ ಗುರಿ ಅಂದರೆ ನಾನೊಬ್ಬ ದೊಡ್ಡ ಸಾಧನೆ ಮಾಡಬೇಕು, ಹಂಗೆ ಮಾಡಬೇಕು, ಆಸ್ತಿ ನನಗೆ ಇರೋ ಆಸೆ ಒಂದೇ, ನನ್ನ ಸುತ್ತ ಇರೋರೆಲ್ಲ ಖುಷಿಯಾಗಿರ್ಬೇಕು, ಯಾವಾಗಲೂ ನಗ್ನಾಗ್ತಾ ಇರಬೇಕು. ನಮ್ಮ ಮನೆಗೆ ಇವತ್ತಿಗೂ ನನ್ನ ಫ್ರೆಂಡ್ಸ್ ಬರ್ತಾರೆ. ಯಾವಾಗ ಬರ್ತಾರೆ ಅಂದರೆ ಅವ್ರ ಜೀವನದಲ್ಲಿ ಅವ್ರು ತುಂಬ ಲೋ ಫೀಲ್ ಆದಾಗ ಬರ್ತಾರೆ. ಏನೋ ಒಂಥರ ಬ್ಯಾಡ್ ಮೂಮೆಂಟ್ಸು ಅಥವಾ ಏನೋ ಕಹಿ ಘಟನೆಗಳು ಬರ್ತಾರೆ. ಮಗ ನೀವು ಫ್ರೀ ಇದೆಯಾ ಅಂತಾರೆ, ಬಾರೋ ಮನೆಗೆ. ಹುಡುಗಿರು ಬರ್ತಾರೆ, ಹುಡುಗರು ಬರ್ತಾರೆ. ಮದುವೆ ಆಗಿದ್ದೀನಿ, ಧೈರ್ಯವಾಗಿ ಹೇಳ್ಬೋದು. ನಾನು ಎಂತ ಒಪ್ಕೊಂತಾಳೆ ಅದಕ್ಕೆ, ಅಂದರೆ ಬರೀ ಮಾತುಕತೆಗೆ ಅನ್ಯತಾ ಭಾವಿಸ್ಬಿಟ್ಟಿರ ಆಮೇಲೆ. ಸೊ ಹಾಗಾಗಿ ಎಲ್ಲರೂ ಬರ್ತಾರೆ. ಬಂದು ಸ್ವಲ್ಪ ತಿದ್ಬಿಡಪ್ಪ, ಇವಾಗ ಮನ್ಸಿಗೆ ನೆಮ್ಮದಿ ಆಯ್ತು ಕಣ, ಎಷ್ಟು ದಿನ ಆಗಿತ್ತು ಈ ಥರ ನಕ್ಕಿ ಅಂತಾರೆ. ಅವ್ರ ಹತ್ರ ಹೇಳಿದಾಗ ನನಗೇನೋ ಖುಷಿ. ಮತ್ತು ನಾನೇನು ಒಂಥರ ಬಲವಂತ ಪ್ರಯತ್ನ ಏನು ಪಡೋದಲ್ಲ. ನಾನು ಪಾಡಿನ ಮಾತಾಡ್ತಾ ಇರ್ತೀನಿ, ಅವ್ರ ಪಾಡಿಗೆ ಅವ್ರು ನಗ್ತಾ ಇರ್ತಾರೆ. ಕೆಲವು ಸಲ ಹಂಗೆ ಆಗ್ಬಿಡುತ್ತೆ. ರೀಸೆಂಟಾಗಿ ಅದೊಂದು ಪ್ರೆಸ್ ಮೀಟಲ್ಲೂ ಆಯಿತು ನನ್ನ ಸಿನಿಮಾದೆ. ನಾನು ಹೀಗೆ ಹೇಳಿದೆ, ನಾನೊಬ್ಬ ಕಲಾವಿದ, ನನಗೆ ಅವಕಾಶಗಳು ಕಮ್ಮಿ ಇದೆ, ತುಂಬ ಕಾಯ್ತಾ ಇದ್ದೀನಿ ಅಂತ ಏನೋ ಸುಮ್ಮನೆ ಹಿಂಗೆ ಏನೋ ಬೇರೆ ಧಾಟಿಲಿ ಹೇಳಿದೆ. ಅಲ್ಲಿದ್ದವನ್ನೆಲ್ಲ ಜೋರಾಗಿ ನಗ್ತಾ ಇದ್ದಾರೆ. ಏನು ಕಾಮಿಡಿ ಮಾಡಿಬಿಟ್ರಿ ಸರ್ ಅಂತ. ಕಾಮಿಡಿ ಎಲ್ಲ ಇದು, ನಾನು ರಿಯಲ್ ಆಗಿ ನನ್ನ ವ್ಯಥೆ ಹೇಳ್ಕೊಂಡೆ, ಏನಪ್ಪ ನಗ್ತಾರೆ ಅಂತ. ಆಮೇಲೆ ಯೋಚನೆ ಮಾಡಿದೆ, ಹೋಗ್ಲಿ ಬಿಡಿ, ಆ ಒಂದು ಕ್ಷಣಕ್ಕೆ ಅವ್ರು ನಕ್ಕಿದ್ರಲ್ಲ, ನನ್ನಿಂದ ಅವ್ರು ನಕ್ಕಿದ್ರಲ್ಲ, ಹೋಗಲಿ ಅಂತ. ನನಗಿದು ಬೆನಿಫಿಟ್ ಕೂಡ ಆಗಿದೆ. ಕೆಲವು ಸಲ ನನಗೆ ಮನಸ್ಸಲ್ಲಿ ಏನೂ ಇಟ್ಕೊಂಡು ರೂಢಿ ಇಲ್ಲ, ಎಲ್ಲ ಹಂಗೆ ಒದರಿ ಬಿಡ್ಬೇಕು, ಪಟ ಹೇಳ್ಬಿಡ್ಬೇಕು. ನನಗೆ ಕೋಪ ಇದ್ರು ಅಷ್ಟೇ, ಮನಸ್ತಾಪ ಇದ್ರು ಅಷ್ಟೇ ಹೇಳ್ಬಿಡ್ತೀನಿ. ಬಟ್ ಎಷ್ಟೊಂದು ಸಲ ಅದರಿಂದನೇ ದೊಡ್ಡ ಜಗಳ ಆಗುತ್ತೆ. ಬಟ್ ನನ್ನ ವಿಚಾರದಲ್ಲಿ ಅದು ಕಮ್ಮಿ. ಯಾಕೆಂದರೆ ನಾನು ನಕ್ಕೊಂಡು ಎಲ್ಲ ಹೇಳ್ಬಿಟ್ಟಿರ್ತೀನಿ, ಅವ್ರ ಬಗ್ಗೆನೇ ಬೈದಿರ್ತೀನಿ. ಅವರು ನನ್ನ ಪಕ್ಕ ನಿಂತ್ಕೊಂಡೆ ನಕ್ಕೊಂಡು ಹೊಟ್ಟೋಗಿರ್ತಾರೆ. ಮನೆಗೆ ಒಂದ್ಮೇಲೆ ಮೆಸೇಜ್ ಹಾಕ್ತಾರೆ, ನೀನು ಬೈದ ಏನು ಮಾಡಿದೆ, ಸುಮ್ಮನಿರ ಏನೋ ನಗಸ್ತೆ ಅಂದ್ಬಿಡ್ತೀನಿ. ಸೊ ಹಾಗಾಗಿ ಹಾಸ್ಯ ಪ್ರಜ್ಞೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರಬೇಕು. ಅವ್ರೇನು ಹಾಸ್ಯ ಕಲಾವಿದರೇ ಆಗಬೇಕಾಗಿಲ್ಲ. ಹಾಸ್ಯ ಪ್ರಜ್ಞೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದರೆ ಅವ್ರ ಜೀವನ, ಅವ್ರ ಸುತ್ತ ಇರೋರ ಜೀವನ ಎಲ್ಲ ಹಸನು ಮುಖವಾಗಿ ಚೆನ್ನಾಗಿರುತ್ತೆ.